ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಾಣಂತಿಯರ ಕೊಲ್ಲುವ ಔಷಧಿ ಬೇಡವೇ ಬೇಡ. ಆಳ್ವಾಸ್ ಘೋಷಣೆ ಜಾರಿಯಾಗಲಿ. ಆರೋಗ್ಯ ಹಕ್ಕು ನಮ್ಮ ಹಕ್ಕು. ನಾವು ಲಿಂಗತ್ವ ಅಲ್ಪಸಂಖ್ಯಾತರು. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಆರೋಗ್ಯ ಆಂದೋಲನ ಕರ್ನಾಟಕ ಅಂತ ಹೆಸರಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯದಂತೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಸುಮಾರು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ 8-10 ಜನ ಬಾಣಂತಿಯರು ಸತ್ತೋಗಿದ್ದಾರೆ. ಕಾರಣ ಏನಂದ್ರೆ ಅದು ಔಷಧಿ ಲೋಪ ಆಗಿದೆ. ಅದಕ್ಕೋಸ್ಕರ ವಿಷಪೂರಿತವಾದ ಔಷಧಿನ ಕೊಟ್ಟು ಬಾಣಂತಿಯನ್ನ ಕೊಲೆ ಮಾಡಿದ್ದಾರೆ. ಆದ್ರಿಂದ ಇದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ, ಆರೋಗ್ಯ ಮುಖ್ಯಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವ್ರಿಗೂ ಬಂದಿದೆ. ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಆರೋಗ್ಯ ನಮ್ಮ ಹಕ್ಕು. ಬಾಣಂತಿಯರ ಕೊಲ್ಲುವಂತ ಔಷಧಿ ಬೇಡವೇ ಬೇಡ. ತಾಯಿಯಂದಿರ ಕೊಲ್ಲುವಂತ ಔಷಧಿ ಬೇಕಾಗಿಲ್ಲ. ನಮ್ಗೆ ಒಳ್ಳೆ ಔಷಧಿ ಬೇಕು, ಒಳ್ಳೆ ಸ್ವಚ್ಛತೆ ಇರ್ತಕ್ಕಂಥ ಔಷಧಿ, ಗುಣಮಟ್ಟವಾದಂತ ಔಷಧಿ ಸಿಗ್ಬೇಕು. ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ ಇರಬೇಕು. ಎಲ್ಲರಿಗೂ ಉಚಿತವಾಗಿ ಸೌಲಭ್ಯಗಳು ಸಿಗ್ಬೇಕು, ಆರೋಗ್ಯ ಸೌಲಭ್ಯಗಳು ಸಿಗ್ಬೇಕು. ಅದು ಫ್ರೀ ಟೆಸ್ಟಿಂಗ್ ಆಗಿರ್ಬೋದು, ಮೆಡಿಸಿನ್ ಫ್ರೀ ಆಗಿರ್ಬೋದು, ಚಿಕಿತ್ಸೆ ಸಹ ಫ್ರೀ ಆಗಿರ್ಬೋದು, ಎಲ್ಲನೂ ಉಚಿತವಾಗಿ ಮಾಡ್ಕೊಡ್ಬೇಕಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಲಿ ಹಲವಾರು ಸಂಘಟನೆಗಳು ಬಂದಿದ್ದಾರೆ. ಸುಮಾರು ಸಂಘಟನೆಗಳು, ಹೋರಾಟ ಸ್ಥಳೀಯ ಸಂಘಟನೆಗಳೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮುಖ್ಯವಾಗಿ ಇದನ್ನೆಲ್ಲ ಹೋರಾಟ ಮಾಡ್ಕೊಂಡು ಬರ್ತಕ್ಕಂಥ ನಮ್ಮ ಗೋಪಾಲ್ ದಾಪ್ಲೆ ಡಾಕ್ಟರ್ ಸರ್ ಅವರು ಸಹ ನಮ್ಮ ಜೊತೆಲಿ ಇದ್ದಾರೆ. ಅವರ ನೇತೃತ್ವದಲ್ಲಿ ಇದೆಲ್ಲ ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ತುಂಬಾ ಸಂತೋಷ. ಯಶಸ್ವಿಯಾಗಿ ನಾವು ಮಾಡಿದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.